ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಗೆಲ್ಲರಿಗೂ ನಾನೊಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ರೆಸಿಪಿ ಬಂದು ಹುರುಳಿಕಾಳಲ್ಲಿ ಒಡೆ ರೆಸಿಪಿ. ಹುರುಳಿಕಾಳನ್ನ ಚೆನ್ನಾಗಿ ಕಲ್ಲಿರುತ್ತೆ ಸೋಸಿ ಓವರ್ ನೈಟ್ ನೆನೆಸ್ಬೇಕು ಫ್ರೆಂಡ್ಸ್. ನೈಟ್ ನೀವು ಮಲಗೋಕ್ಕೂ ಮುಂಚೆ ನೆನೆಸಿದ್ರೆ ನೀವು ನಿಮ್ಮ ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆರಾಮಾಗಿ ಮಾಡ್ಕೋಬೋದು ಈ ರೆಸಿಪಿನ. ಆಮೇಲೆ ಚೆನ್ನಾಗಿ ನೆನೆಸಿದ್ದಾದ್ಮೇಲೆ ಇದನ್ನು ಒಂದು ದೊಡ್ಡ ಬೌಲ್ಗೆ ಹಾಕೋಬೇಕು. ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಒಂದು ರೌಂಡ್ ಮಾಮೂಲಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದಮೇಲೆ ಕೈಯಲ್ಲಿ ನೀಟಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ದಂಗೆ ಮಾಡ್ಕೋಬೇಕು. ಸ್ಮ್ಯಾಶ್ ಎಲ್ಲ ಒಂದು 5 ಟೈಮ್ ಮಾಡ್ಕೋಬೇಕು ನೀಟಾಗಿ. ನೋಡಿ ನಾನು ಈ ಥರ ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ನೀವು ಸ್ವಲ್ಪ ಸ್ಮ್ಯಾಶ್ ಥರ ಅದನ್ನು ಇದು ಮಾಡ್ಕೋಬೇಕು. ಕಾಳನ್ನು ಅದು ಕಲ್ಲೆಲ್ಲ ಜಾಸ್ತಿ ಇರುತ್ತೆ, ನೀಟಾಗಿ ಮಾರ್ನಿಂಗ್ ಟೈಮಲ್ಲೇ ಸೋಸ್ಕೋಬೇಕು ಅದನ್ನೆಲ್ಲ. ನಾನು ಈಗ ಸದ್ಯಕ್ಕೆ ಒಂದು ಗ್ಲಾಸಿಗೆ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಇದನ್ನು ಜಾಲಿಸ್ಕೋಬೇಕು ಚೆನ್ನಾಗಿ. ನೋಡಿ ಈಗ ಜಾಲಿಸ್ತಾ ಇದ್ದೀನಿ. ಆವಾಗ ಆ ಮೇಲಿರೋ ಸಿಪ್ಪೆ ಎಲ್ಲ ಒಂದು 30% ಸಿಪ್ಪೆ ಎಲ್ಲ ಮೇಲೆ ತೇಲ್ಕೊಂಡು ಬಂದ್ಬಿಡುತ್ತೆ. ಅದೇ ಥರ 5 ಟೈಮ್ ನೀಟಾಗಿ ಮಾಡ್ಕೋಬೇಕು. ನೋಡಿ ಈಗ ನಾನು ನೆಕ್ಸ್ಟ್ ಲಾಸ್ಟ್ ರೌಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡು ನಾನು ಮುಂಚೆ ಒಂದು 3 ಟೈಮ್ ತೊಳ್ಕೊಂಡಿದ್ದೆ. ಈಗ ಲಾಸ್ಟ್ ಸತಿ ನೋಡಿ ಜಾಲಿಸ್ಕೊತಾ ಇದ್ದೀನಿ ಯಾವ ಥರ ಅಂತ. ಈಗ ನೋಡಿ ಈ ಥರ ಇದೆ. ಇದನ್ನು ಒಂದು ಸೋರ್ ಹಾಕೋ ಬೋಸಿ ಅಂತಾರೆ ನಮ್ಮ ಕಡೆ. ಆ ಥರ ಜಲ್ಡಿ ಬೋಸಿಲಿ ಇದನ್ನು ನೀರೆಲ್ಲ ಕೆಳಗೆ ಬಿಡೋ ಥರ ನಾವು ಮುಂಚೆನೇ ಎತ್ತಿಟ್ಕೊಬಿಡ್ಬೇಕು. ಈಗ ನೋಡಿ ಇದನ್ನು ಸೈಡ್ಗಿಟ್ಮೇಲೆ ನೋಡಿ ಈಗ ನೆಕ್ಸ್ಟ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತೀವಿ ಅಷ್ಟು ಒಡೆ ಟೇಸ್ಟ್ ಬರುತ್ತೆ. ನಾನು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ನೋಡಿ ಇದೇ ಥರ ಸಣ್ಣದಾಗಿ ಹೆಚ್ಕೋಬೇಕು. ಒಂದೊಂದು ಮಧ್ಯೆ ಹೋಗುತ್ತೆ, ಅದನ್ನು ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಮತ್ತೆ ನೋಡಿ ಈಗ ಈರುಳ್ಳಿ ಕಟ್ ಮಾಡಾಯಿತು. ನೆಕ್ಸ್ಟ್ ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ. ಪುದೀನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ನೀಟಾಗಿ ತೊಳೆದಾದ್ಮೇಲೆ ಹೆಚ್ಚಿಟ್ಕೋತಾ ಇದ್ದೀನಿ. ಎಲ್ಲ ವಾಶ್ ಮಾಡ್ಕೊಂಡು ಫಸ್ಟೇ ಹೆಚ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಇದು ಹೆಚ್ಚಾಯಿತು. ಈಗ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ನಾನು. ಸೊಪ್ಪೆಲ್ಲ ಮಕ್ಕಳು ತಿನ್ನಲ್ಲ ಅಲ್ವಾ, ಅದರಿಂದ ಈ ಥರ ಐಟಮ್ಸಲ್ಲಿ ಹಾಕಿ ಕೊಡ್ಬೋದು. ಇದು ನಾರ್ಮಲ್ ಒಡೆ ಮಾಡೋ ಥರನೂ ಇರುತ್ತೆ, ಸ್ವಲ್ಪ ಟೇಸ್ಟು. ಈಗ ನೋಡಿ ಫೈನಾಗಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ನೋಡಿ ಈಗ ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೋತೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡ್ಕೋಬೇಕು. ಅದು ಸ್ವಲ್ಪ ನೀಟಾಗಿ ಅದನ್ನು ಸಣ್ಣ ಕಟ್ ಮಾಡ್ಕೊಂಡಾದ್ಮೇಲೆ ರುಬ್ಬೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ 2 ಹಸಿಮೆಣ್ಸಿಕಾಯಿ, 5 ಬ್ಯಾಡಗೆ ಮೆಣಸಿಕಾಯಿ, 1 ಸ್ಪೂನ್ ಶುಂಠಿ, ಉಪ್ಪು, ಮೆಣಸು, ಅರ್ಧ ಹಿಡಿ ಬೆಳ್ಳುಳ್ಳಿ. ಈಗ ನೋಡಿ ಅದು ಕಲಸೋಕ್ಕೆ ಸೊಪ್ಪು ಜೊತೆ ಮಿಕ್ಸ್ ಎಲ್ಲ ಆದಮೇಲೆ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು. ಈಗ ಬನ್ನಿ ಆಡ್ಸೋಕೆ ಏನೇನು ಬೇಕಂತ ತೊಗೊಂಡಿದ್ದೀವಲ್ಲ. ಶುಂಠಿ ಹಾಕೋತಾ ಇದ್ದೀನಿ ಈಗ. ನೆಕ್ಸ್ಟು 5 ಬ್ಯಾಡಗೆ ಮೆಣಸಿಕಾಯಿ, 2 ಹಸಿಮೆಣ್ಸಿಕಾಯಿ, ಆಮೇಲೆ ಅರ್ಧ ಹಿಡಿ ಬೆಳ್ಳುಳ್ಳಿ. ಇದ್ರ ಜೊತೆಗೇ ಸಾಲ್ಟು ಹಾಕೋತೀನಿ ನಾನು. ಎಷ್ಟು ಬೇಕಷ್ಟು ರುಚಿಗೆ ಇಲ್ಲೇ ಸಾಲ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ನೀಟಾಗಿ. ಇದನ್ನು ಸ್ವಲ್ಪ ತರಿ ಥರ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿ ನಾನು ತೋರಿಸ್ತೀನಿ. ಒಂದು 3 ಸತಿ ಆನ್ ಆ್ಯಂಡ್ ಆಫ್ ಮಾಡಿದ್ದೀನಿ. ಈಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಆಗಿದರೆ ಸಾಕು. ಅರ್ಧ ಪೌಡರ್ ಥರ ಆಗಿರುತ್ತೆ ಆ ಮಿಕ್ಸು. ಅದ್ರ ಜೊತೆಗೆ ಹುರುಳಿಕಾಳು ಸೋರು ಹಾಕಿರ್ತೀವಲ್ಲ, ಅದನ್ನು ಎಷ್ಟು ಬೇಕಷ್ಟು ಅದಕ್ಕೆ 5 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಅದು ಅಷ್ಟೇ ಒಂದು 3 ರೌಂಡ್ಸ್ ಥರ ಸ್ವಲ್ಪ ಆನ್ ಆ್ಯಂಡ್ ಆಫ್ ಥರ ಒಂದು 3 ರೌಂಡ್ ಅಥವಾ 4 ರೌಂಡ್ ಮಾಡ್ಕೋಬೇಕು.
ಈಗ ನೋಡಿ ನೆಕ್ಸ್ಟ್ ತೋರಿಸ್ತೀನಿ. ಈ ಥರ ಆಗಿರುತ್ತೆ. ಸ್ವಲ್ಪ ಕಾಳಿರುತ್ತೆ, ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಮಸಾಲೆ ಜೊತೆ. ಈಗ ಅದನ್ನೆಲ್ಲ ತೆಗೆದಿಟ್ಕೊಂಡು ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕೋತಾ ಇದೀನಿ. ಅದನ್ನು ಅಷ್ಟೇ ಸೇಮ್ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಒಂದು 3 ಟೈಮ್ಸ್ ಅಷ್ಟು. ಈಗ ನೋಡಿ ನೀಟಾಗಿ ರೆಡಿಯಾಗಿದೆ. ಎರಡನ್ನೂ ನಾನು ಒಂದು ದೊಡ್ಡ ಬೌಲ್ಗೆ ಹಾಕೋತಾ ಇದೀನಿ. ಎಲ್ಲಾನು ನೀಟಾಗಿ ಹಾಕ್ಕೊಂಡಿದ್ದೀವಿ. ಈಗ ಸಾಲ್ಟು ಮುಂಚೆನೇ ನಾವು ರುಬ್ಕೊಂಡಾಗ ಹಾಕಿದ್ದೀವಲ್ಲ, ಈಗೇನು ಸಾಲ್ಟ್ ಆ್ಯಡ್ ಮಾಡ್ತಾಯಿಲ್ಲ. ಈಗ ನೋಡಿ ಅದೇ ಇದಕ್ಕೆ ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿದ್ದು, ಅದು ಸ್ವಲ್ಪ ಆನಿಯನ್, ಒಂದೆರಡು ಆನಿಯನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟು ನೋಡಿ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀನಿ. ನೋಡಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಕೈಯಲ್ಲಿ ಎರಡು ಮಿಕ್ಸ್ ಆಗಬೇಕು. ಈರುಳ್ಳಿ ಎಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಈಗ ರೆಡಿಯಾಗಿದೆ, ಮಿಕ್ಸ್ ಮಾಡಿದ್ದೀನಿ ನೀಟಾಗಿ. ಇದನ್ನು ಬನ್ನಿ ಒಂದು ಪ್ಯಾನಲ್ಲಿ ಕರಿಯೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋಬೇಕು. ನಿಮಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಎಷ್ಟು ಬೇಕಷ್ಟು ಆಯಿಲ್ ಹಾಕೋತಾ ಇದ್ದು ನೋಡಿ. ಇಲ್ಲೂ ಚೆನ್ನಾಗಿ ಬಿಸಿ ಆಗೋ ಗಂಟ ನಾವು ಉಂಡೆ ಮಾಡ್ಕೊಂಡು ಅದನ್ನು ತಟ್ಟಿ ಇಟ್ಕೋಬೇಕು ಸೈಡಲ್ಲಿ. ಬನ್ನಿ ಅದು ಹೇಗೆ ತಟ್ಟೋದಂತ. ಫಸ್ಟ್ ಒಂದು ರೌಂಡ್ ಬಾಲ್ ಥರ ಮಾಡ್ಕೋಬೇಕು. ಅದನ್ನು ಕೈ ಹಸ್ತದಲ್ಲಿ ಹಾಕ್ಕೊಂಡು ಅಚ್ಚೆ ಥರ ಪ್ರೆಸ್ ಮಾಡಬೇಕು. ಈಗ ಈ ಥರ ನೋಡಿ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಅದೇ ಥರ ಇನ್ನೊಂದು 5 ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ನಾನು ಡೈರೆಕ್ಟ್ ಆಯಿಲ್ಗೆ ಬಿಡ್ತೀನಿ. ನೋಡಿ ಈ ಥರ ಶೇಪ್ ಬರಬೇಕದು. ಈಗ ನೋಡಿ ಡೀಪ್ ಫ್ರೈ ಮಾಡೋಕ್ಕೆ ಒಂದೊಂದನ್ನೇ ಬಾಣಲಿಗೆ ಎಣ್ಣೆಗೆ ನಿಧಾನಕ್ಕೆ ಹಾಕೋಬೇಕು. ನೀಟಾಗಿ ಹಾಕ್ತಾ ಇರಬೇಕು ಒಂದೊಂದೇ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ನಿಧಾನ ಬೇಯುತ್ತೆ ನೀಟಾಗಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಇದನ್ನು ಕ್ರಿಸ್ಪಿಯಾಗಿ ಬರುತ್ತೆ, ಸಖತ್ ಕ್ರಿಸ್ಪಿಯಾಗಿ. ಒಂದು 3 ಅವರ್ಸ್ ಇರು ಕ್ರಿಸ್ಪಿ ಹೋಗಲ್ಲ. ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗೂ ಲೇಯರ್ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಮೇಲೂ ಕ್ರಿಸ್ಪಿಯಾಗಿರುತ್ತೆ. ಒಂದು ಸತಿ ಯಾರ್ಯಾರು ಟ್ರೈ ಮಾಡಿಲ್ಲ ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ. ಈಗ ನಾನು ಎಲ್ಲ ಆಯಿಲಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಹಂಗೆ ಟರ್ನ್ ಮಾಡಿ ನೀಟಾಗಿ ಬೇಯಿಸ್ಕೋಬೇಕು ಒಂದು 3 ಟೈಮು. ಅದೇ ಚೆನ್ನಾಗಿ ಬೇಯುತ್ತೆ. ನೋಡಿ ಈಗ ಈ ಸೈಡ್ ಬಂದಿದೆ, ಮತ್ತೆ ಟರ್ನ್ ಮಾಡ್ತೀನಿ. ಈಗ ನೀಟಾಗಿ ಬೆಂದಿದೆ. ಈಗ ಇನ್ನೊಂದು ಸೈಡ್ ನೀಟಾಗಿ ಬಂದರೆ ರೆಡಿ ಆಗುತ್ತೆ ವಡೆ. ಈಗ ಆಯಿಲಿಂದ ವಡೆನ ತೆಗಿತಾ ಇದ್ದೀನಿ. ಈ ವಡೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಈ ರೆಸಿಪಿನ ಯಾರು ಟ್ರೈ ಮಾಡೋದಂತೂ ಮರಿಬೇಡಿ. ಎಲ್ಲ ಟ್ರೈ ಮಾಡ್ಕೊಂಡು ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಈ ರೆಸಿಪಿ ನೋಡೋಕ್ಕೆ ಎಷ್ಟು ಸಿಂಪಲ್ ಆಗಿದೆಯೋ ತಿನ್ನೋಕ್ಕಷ್ಟೇ ರಾಯಲ್ ಆಗಿರುತ್ತೆ. ನಮ್ಮ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡೋದೇ ವಡೆ. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು, ಯೂನಿಕಾಗಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್.